ಮಾಜಿ ಸಿಎಂ ಜೊತೆ ಕಾನ್ಸ್ಟೇಬಲ್ ಸರೋಜಾಗೆ ಕಲ್ಯಾಣ. ಟಗರು ಸರೋಜಾ ಕೈ ಹಿಡಿದಿದ್ದು ಯಾರು ಗೊತ್ತಾ? ಮಾಜಿ ಸಿಎಂ ಜೊತೆ ಕಾನ್ಸ್ಟೇಬಲ್ ಸರೋಜಾಗೆ ಕಲ್ಯಾಣ. ಟಗರು ಸರೋಜಾ ಕೈ ಹಿಡಿದಿದ್ದು ಯಾರನ್ನ ಗೊತ್ತಾ? ಕನ್ನಡದ ನಟಿ ಮನಸೋತಿದ್ದು ಯಾರಿಗೆ ಗೊತ್ತಾ? ಸದ್ದಿಲ್ಲದೆ ಮದುವೆಯಾದಂತಹ ಕನ್ನಡದ ನಟಿ ತ್ರಿವೇಣಿ. ಟಗರು ನಟಿ ಕೈ ಹಿಡಿದಿದ್ದು ಯಾರನ್ನ? ಸದ್ದಿಲ್ಲದೆ ಮದುವೆ ಆಗಿದ್ದಾರೆ ಕನ್ನಡದ ನಟಿ ತ್ರಿವೇಣಿ. ಮಾಜಿ ಸಿಎಂ ಜೊತೆ ಸಪ್ತಪದಿ ತುಳಿದಂತಹ ತ್ರಿವೇಣಿ ರಾವ್. ಮಾಜಿ ಸಿಎಂ ಜೊತೆ ಕಾನ್ಸ್ಟೇಬಲ್ ಸರೋಜಾಗೆ ಕಲ್ಯಾಣ. ಟಗರು ಸರೋಜಾ ಕೈ ಹಿಡಿದಿದ್ದು ಯಾರನ್ನ ಗೊತ್ತಾ? ಸದ್ದಿಲ್ಲದೆ ಈಗ ಟಗರು ಸರೋಜಾ ಮದುವೆ ಆಗಿದ್ದಾರೆ ಕನ್ನಡದ ನಟಿ. ಮನಸೋತಿದ್ದಾದ್ರೂ ಯಾರಿಗೆ ಅಂತ ಇಲ್ಲಿ ಪ್ರಶ್ನೆ ಮೂಡುತ್ತೆ. ಸದ್ದಿಲ್ಲದೆ ಕನ್ನಡದ ನಟಿ ತ್ರಿವೇಣಿ ಮದುವೆ ಆಗಿದ್ದಾರೆ. ಮಾಜಿ ಸಿಎಂ ಜೊತೆ ಸಪ್ತಪದಿ ತುಳಿದಿದ್ದಾರೆ ತ್ರಿವೇಣಿ. ಮಾಜಿ ಸಿಎಂ ಜೊತೆ ಸಪ್ತಪದಿ ತುಳಿದಂತಹ ತ್ರಿವೇಣಿ ಕನ್ನಡದ ನಟಿ ಮನಸೋತಿದ್ದಾದ್ರೂ ಯಾರಿಗೆ? ಸದ್ದಿಲ್ಲದೆ ಆಕೆ ಮದುವೆ ಆಗಿದ್ದಾರೆ. ಟಗರು ಸರೋಜಾ ಕೈ ಹಿಡಿದಿದ್ದು ಯಾರನ್ನ ಅನ್ನುವಂಥ ಪ್ರಶ್ನೆ ಈಗ ಅಭಿಮಾನಿಗಳಲ್ಲಿದೆ. ಯಾರನ್ನು ಮದುವೆ ಆಗಿದ್ದಾರೆ? ಸದ್ದಿಲ್ಲದೆ ಮದುವೆ ಆಗಿಬಿಟ್ಟಿದ್ದಾರಲ್ಲಪ್ಪ ಅಂತ ಈಗ ಅಭಿಮಾನಿಗಳಲ್ಲಿ ಪ್ರಶ್ನೆ ಇರುವಂಥದ್ದು. ಸದ್ದಿಲ್ಲದೆ ಕನ್ನಡದ ನಟಿ ತ್ರಿವೇಣಿ ವಿವಾಹ ಆಗಿದ್ದಾರೆ. ಇನ್ನು ಬಿಪಬ್ ದೇವ್ ಜೊತೆ ಹಸಿಮಣೆ ಏರಿದಂತಹ ನಟಿ ತ್ರಿಪುರ ಮಾಜಿ ಸಿಎಂ ಸಂಸದರಾಗಿರುವಂತಹ ಬಿಪಬ್ ಜೂನ್ 19ರಂದು ದಾಂಪತ್ಯ ಜೀವನಕ್ಕೆ ಈ ಜೋಡಿ ಕಾಲಿಟ್ಟಿದೆ. ದೆಹಲಿಯಲ್ಲಿ ತ್ರಿವೇಣಿ ಜೊತೆ ಮದುವೆ ಆಗಿದೆ ಬಿಪಬ್. ಏನು ಕೇವಲ ಕುಟುಂಬಸ್ಥರು ಹಾಗೂ ಆಪ್ತರ ಸಮ್ಮುಖದಲ್ಲಿ ಮದುವೆ ಆಗಿರುವಂಥದ್ದು. ಸದ್ದಿಲ್ಲದೆ ನಡೀತು ತ್ರಿವೇಣಿ ಮದುವೆ. ಅಂದರೆ ಕುಟುಂಬಸ್ಥರು ಹಾಗೂ ಒಂದಷ್ಟು ಆಪ್ತರು ಯಾರಿರ್ತಾರೆ ಅವರಿಗೆ ಮಾತ್ರ ಒಂದು ಆಹ್ವಾನ ಇತ್ತು. ಅವರ ಜೊತೆ ಸೇರಿ ಮದುವೆ ಆಗಿರುವಂಥದ್ದು. 54 ವರ್ಷದ ಬಿಪಬ್ ಜೊತೆ ಮದುವೆ ಆಗಿರುವಂಥದ್ದು. ಎರಡನೇ ಮದುವೆ ಇದು ಆತನಿಗೆ. 2001 ನೀತಿ ಜೊತೆ ಮದುವೆ ಆಗಿತ್ತು. 2 ಮಕ್ಕಳು ಕೂಡ ಇದು. ಮೊದಲ ಪತ್ನಿಗೆ ವಿಚ್ಛೇದನವನ್ನು ನೀಡಿರುವಂಥದ್ದು. ಈಗ ಎರಡನೇ ಮದುವೆ ಇದು. ಎರಡನೇ ಮದುವೆಯನ್ನು ಆಗ್ತಿರುವಂಥದ್ದು. ಸರೋಜಾ ಪಾತ್ರದಿಂದ ಕರ್ನಾಟಕದ ಕ್ರಶ್ ಆಗಿದ್ರು ತ್ರಿವೇಣಿ. ಇದೀಗ ಮದುವೆ ಆಗಿದ್ದಾರೆ. ಸದ್ದಿಲ್ಲದೆ ಎರಡನೇ ಅಂದರೆ ಮದುವೆ ಆಗಿರುವಂಥದ್ದು. ಮಾಜಿ ಸಿಎಂಗೆ ಎರಡನೇ ಪತ್ನಿ. ಮೊದಲನೇ ಪತ್ನಿಗೆ ಡಿವೋರ್ಸ್ ಆಗಿದೆ. ಈಗ ಎರಡನೇ ಪತ್ನಿ ಆಗಿರುವಂಥದ್ದು. ರಾಜಮಾರ್ತಾಂಡ ಸಿನಿಮಾಗಳಲ್ಲಿ ಆಕೆ ನಟಿಸಿದ್ರು. ತ್ರಿವೇಣಿ ಈಗ ಸದ್ದಿಲ್ಲದೆ ಹಸಿಮಣೆ ಏರಿದ್ದಾರೆ. ತ್ರಿಪುರ ಮಾಜಿ ಸಿಎಂ ಹಾಗೂ ಸಂಸದರಾಗಿರುವಂಥದ್ದು ತ್ರಿವೇಣಿ ಈಗ ಸದ್ದಿಲ್ಲದೆ ಮದುವೆ ಮಾಡ್ಕೊಂಡಿದ್ದಾರೆ.